ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನನ್ನ ಫ್ರೆಂಡ್ಸು ಗಾಡಿ ತೊಗೊಂಡು ಹೊರಟು ಎಲ್ಲರೂ ಮನೆಯಲ್ಲಿದ್ದಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರು. ಮತ್ತು ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ಕಾರ್ ಎತ್ಕೊಂಡು ಹೊರಟು. ನೋಡಿ, ಕಾರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಡ್ರೈವ್ ಮಾಡ್ತಾ ಇದ್ದಾರೆ. ಹಿಂದೆಗಡೆ ಬಂದು ನಾನು, ನನ್ನ ಫ್ರೆಂಡು ಮತ್ತು ಸಂತು 3 ಜನನೂ ಕೂತಿದ್ದೀವಿ. ನಮ್ಮ ನವೀನ ತುಂಬ ಜೋಶಲ್ಲಿದ್ದಾನೆ, ಮಿಡ್ ನೈಟ್ ಅಂತ. ಮತ್ತು ನಾವು ತಿನ್ನೋಕ್ಕೆ ಬಂದಿದ್ದೆ ಈ ಐಸ್ ಕ್ರೀಮ್ನ. ಇದು ಬಂದು ದೀಪಾ ಕಾಂಪ್ಲೆಕ್ಸ್ ಹತ್ರ, ಅಂದರೆ ನಾಗರಬಾವಿ ಮತ್ತು ಸುಂಕುತ್ಕಟ್ಟೆ ಕೆಂಗೇರಿಗೆ ಹೋಗೋ ರೋಡಲ್ಲಿದೆ. ಅದ್ರ ಆಪೋಸಿಟ್ಟು ನಿಮಗೆ ರಂಗಣ್ಣ ಮಿಲ್ಟ್ರಿ ಹೋಟೆಲ್ ಕೂಡ ಇದೆ. ಇದು ಬಂದು ನಿಮಗೆ ಐಸ್ ಕ್ರೀಮ್ ಬಂದು ನಾವು ಬಂದ ತಕ್ಷಣ ಏನಪ್ಪ 12 ಗಂಟೆ ಆದ್ರೂ ಇಷ್ಟೊಂದು ಜನ ಇದ್ದಾರೆ ಅಂತ ನಾನೇ ಶಾಕ್ ಆದೆ. ನೋಡಿದ್ರೆ ಯಾರ್ಯಾರು ಐಸ್ ಕ್ರೀಮ್ ಪ್ರಿಯರಿದ್ದೀರಾ, ಮಧ್ಯರಾತ್ರಿಲಿ ತಿನ್ನೋರು ಅಥವಾ 1 ಗಂಟೆ 2 ಗಂಟೆಲಿದ್ದೀರಾ, ಇಲ್ಲಿಗೆ ಬರ್ಬೋದು ನೀವು ಬೇಕು ಅಂದರೆ. ಇದು ಬಂದು ಐಡಿಯಲ್ ಮಂಗಳೂರು ಗಡ್ಬಡ್ ಅಂತ. ಇದು ಬಂದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಆಪೋಸಿಟ್ ಬರುತ್ತೆ. ಇಲ್ಲಿ ನಿಮಗೆ ಎಲ್ಲ ಥರದ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ನಿಮಗೆ 12 ಗಂಟೆ 1 ಗಂಟೆಗೆ ಬಂದ್ರೂ ಕೂಡ ಜನ ನಿಂತಿರ್ತಾರೆ. ಯಾಕೆಂದರೆ ಮಧ್ಯರಾತ್ರಿಲಿ ಐಸ್ ಕ್ರೀಮ್ ತಿನ್ನೋ ಪ್ರಿಯರು ಇರ್ತಾರೆ. ನಿಮಗೂ ಏನಾದರೂ ಬೇಜಾರಾಯಿತು, ಎಲ್ಲೂ ಓಪನ್ ಇರೋಲ್ಲ ಅಂದರೆ ಇಲ್ಲಿ ನೋಡಿ ನಿಮಗೆ 3 ಗಂಟೆವರೆಗೂ ಐಸ್ ಕ್ರೀಮ್ ಓಪನ್ ಇರುತ್ತೆ. ನೋಡಿ, ನಮ್ಮ ಹುಡುಗರು ಕೂಡ ಆಲ್ರೆಡಿ ತೊಗೊಳಕ್ಕೆ ನಿಂತಿದ್ದಾರೆ. ಮತ್ತು ಯಾವ್ಯಾವ ಫ್ಲೇವರ್ ಇದೆ ಅಂತಲೂ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಇಲ್ಲೆಲ್ಲ ನೋಡಿ ಮ್ಯಾನ್ಯುವಲ್ ಆಗಿ ಇಲ್ಲೆಲ್ಲ ಸ್ಟೋರೇಜ್ ಮಾಡಿರ್ತಾರೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಲ್ಲಿ ನೋಡಿ ನಮ್ಮ ಹುಡುಗರು ಐಸ್ ಕ್ರೀಮ್ ಕೂಡ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಆ ಕಡೆಗೆ ಹೋಗ್ತೀನಿ ಯಾವ್ಯಾವ ಫ್ಲೇವರ್ ಇದೆ ಅಂತ. ಇಲ್ಲಿ ಎಲ್ಲ ಥರದ ಫ್ಲೇವರು ಸಿಗುತ್ತೆ. ಇನ್ ಕೇಸ್ ಚಾಕ್ಲೇಟ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಎಲ್ಲ ಥರದ ಐಸ್ ಕ್ರೀಮು ಕೂಡ ಸಿಗುತ್ತೆ ನಿಮಗೆ. ಫ್ಲೇವರು ಕೋನ್ ಆಗಿರ್ಬೋದು ಅಥವಾ ಕಪ್ ಆಗಿರ್ಬೋದು, ಗಡ್ಬಡ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ನೋಡಿ, ನೀವು ಎಲ್ಲ ಫ್ಲೇವರು ನೋಡ್ತಾ ಇದ್ದೀರ ಅಲ್ಲೇ. ನಾನೇನು ಮಾಡಿದೆ ಅಂದರೆ ಅಲ್ಲೇ ಇದ್ದವ್ರ ಕೈಲಿ ಒಂದು ವಿಡಿಯೋ ಕೂಡ ಮಾಡಿಸ್ತೀನಿ ಯಾವ್ಯಾವ ಫ್ಲೇವರ್ ಇದೆ ಅಂತ. ನೋಡಿ, ಅಲ್ಲೇ ಮ್ಯಾನ್ಯುವಲ್ಲಾಗಿ ರೆಡಿ ಮಾಡಿಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ ಆಲ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮಧ್ಯರಾತ್ರಿಲಿ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಇಲ್ಲೊಂದು ಸಲ ನೋಡಿ ವೆನಿಲಾ ಇದೆ, ಸ್ಟ್ರಾಬೆರಿ ಇದೆ, ಚಾಕ್ಲೇಟ್ ಫ್ಲೇವರ್ ಇದೆ, ಪ್ರತಿಯೊಂದು ಕೂಡ ಇದೆ. ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ. ಪ್ರೈಸು ಕೂಡ ನಿಮಗೆ ರೀಸನಬಲ್ ಇದೆ. ನೀವೇ ನೋಡ್ಬೋದು, ಡಿಸ್ಪ್ಲೇನಲ್ಲಿ ಕೂಡ ಕೊಟ್ಟಿದ್ದೀನಿ. ಅಷ್ಟೊಂದು ಕ್ಲಿಯರ್ ಇಲ್ಲ ಅನಿಸುತ್ತೆ. ನೀವು ಬೇಕಾದರೆ ಅಲ್ಲೇ ಹೋಗಿ ಮ್ಯಾನ್ಯುವಲ್ಲಾಗಿ ಚೆಕ್ ಮಾಡ್ಬೋದು. ನೋಡಿ, ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮು. ವಿತ್ ಜಾಮೂನ್ ಕೂಡ ಸಿಗುತ್ತೆ. ಬೇಕು ಅಂದರೆ ನಿಮ್ಗೆ ಯಾವ ಫ್ಲೇವರ್ ಬೇಕು, ಯಾವ ಕಾಂಬಿನೇಷನ್ ಬೇಕು, ಎಲ್ಲ ಥರದ್ದು ಕೂಡ ಸಿಗುತ್ತೆ. ನೀವು ಬೇಕು ಅಂದರೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ನ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಬಂದಿದ್ದು ಒಂದು 12-12:30 ಇರ್ಬೋದು. ಮಿಡ್ ನೈಟಲ್ಲೂ ಕೂಡ ಇಷ್ಟೊಂದು ಜನ ಇರ್ತಾರೆ. ನಾವೇ ನೋಡಿ ಒಂದು ಸಲ ಶಾಕ್ ಆಗ್ತೀವಿ. ನನ್ನ ಫ್ರೆಂಡ್ಸ್ಗೆ ಹೇಳೋದು, ಬಟ್ ನನಗೆ ಹೊಸ್ತು. ಇದು ಸೆಕೆಂಡ್ ಟೈಮ್ ಬಂದಿರೋದು ನಾನು. ನೋಡಿ, ಇಲ್ಲೇ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬರ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ನನ್ನ ಫ್ರೆಂಡ್ಸ್ ಆಲ್ರೆಡಿ ಇಲ್ಲೇ ಕೂತಿದ್ದಾರೆ. ಆಲ್ರೆಡಿ ಇಲ್ಲಿ ವಿಡಿಯೋ ಮಾಡ್ತಾರೆ ಅಂತ ಎಲ್ಲರೂ ಸೈಡ್ಗೆ ಹೋಗ್ತಾ ಇದ್ದಾರೆ. ನೋಡಿ, ಈ ಫ್ಲೇವರ್ಸು ಎಲ್ಲರೂ ತೊಗೊಂಡಿದ್ದೀವಿ. ಇದು ಬಂದು ಮಂಗಳೂರು ಐಸ್ ಕ್ರೀಮ್ ಗಡ್ಬಡ್ ಅಂತ. ಥ್ಯಾಂಕ್ ಯು. Last time we talked, you had nothing to say. You chose to walk, give what we had away.